ಇಂಡಿ ಮೈತ್ರಿಕೂಟ ಅಂದ ತಕ್ಷಣ ಅಲ್ಲಿ ಕಾಂಗ್ರೆಸ್ನದ್ದೇ ಮೇನ್ ಹಿಡಿತ ಇದ್ದಿದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಇಂಡಿಯಾ ಮೈತ್ರಿಕೂಟದ ಮೇಲಿನ ಹಿಡಿತವನ್ನ ಕಾಂಗ್ರೆಸ್ ಕಳೆದುಕೊಳ್ತಾ ಇದೆ ಅಂತ ಹೇಳಬಹುದು. ಕಾಂಗ್ರೆಸ್ಗೆ ಇಂಡಿಯಾ ಮೇಲಿದ್ದಂತ ಅಧಿಕಾರ ಕೈ ತಪ್ಪೋ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ಇತ್ತೀಚಿನ ಒಂದು ಹೇಳಿಕೆ ಆ ಸೂಚನೆಯನ್ನ ಕೊಟ್ಟಿದೆ. ಇಂಡಿಯಾ ಬ್ಲಾಕ್ ರಚನೆಯಲ್ಲಿ ನಾನು ಪ್ರಮುಖ ಪಾತ್ರ ವಹಿಸಿದ್ದೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ನಾಯಕತ್ವದ ಜವಾಬ್ದಾರಿ ಯಾರಿಗೆ ಸಿಕ್ಕಿದೆಯೋ ಅವರಿಗೆ ಅದನ್ನ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ರೆ ತಾನೇ ಬಂಗಾಳ ಸಿಎಂ ಆಗಿರೋವಾಗಲೇ ಮಮತಾ ನಾಯಕತ್ವ ವಹಿಸೋದಕ್ಕೆ ಸಿದ್ಧರಾಗಿರೋದಾಗಿ ತಿಳಿಸಿದ್ದಾರೆ. ಇದಕ್ಕೂ ಮುಂಚೆ ಮಮತಾ ಅನೇಕ ಸಂದರ್ಭಗಳಲ್ಲೂ ಇಂಡಿಯಾ ಬ್ಲಾಕ್ ಅನ್ನ ಮುನ್ನಡೆಸೋ ವಿಚಾರವಾಗಿ ಕಾಂಗ್ರೆಸ್ ಅನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ಇತ್ತೀಚೆಗೆ ಸಂಸತ್ನಲ್ಲಿ ಕಾಂಗ್ರೆಸ್ ಅದಾನಿ ವಿಷಯವನ್ನ ಮಾತ್ರ ನೋಡುತ್ತೆ ಅಂತ ಹೇಳಿದ್ರು. ಬಾಂಗ್ಲಾದೇಶದ ವಿಷಯದಲ್ಲಿ ಸಕಾರಾತ್ಮಕ ಹೇಳಿಕೆ ನೀಡಿದ ವಿರೋಧ ಪಕ್ಷದ ನಾಯಕರಲ್ಲಿ ಮಮತಾ ಬ್ಯಾನರ್ಜಿ ಮೊದಲ ನಾಯಕರು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನ ಗಮನದಲ್ಲಿಟ್ಕೊಂಡು ವಿಶ್ವಸಂಸ್ಥೆಯ ಪಡೆಗಳನ್ನ ರೆಡಿ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಬೇಕು ಅಂತ ಹೇಳ್ಕೊಂಡಿದ್ರು. ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆಯೋ ಅದು ಭಾರತದಲ್ಲೂ ಆಗಬಹುದು ಅಂತ ಕಾಂಗ್ರೆಸ್ನ ಹಿರಿಯ ನಾಯಕರಾದ ಮಣಿಶಂಕರ್ ಮತ್ತು ಸಲ್ಮಾನ್ ಖುರ್ಷಿದ್ ಅವರು ಮಮತಾ ವಿರುದ್ಧವಾಗಿ ಹೇಳ್ತಾ ಇರುವಾಗ ಮಮತಾ ಅವರ ಈ ಹೇಳಿಕೆ ಬಂದಿದೆ. ಮಮತಾ ಅವರು ಕೊಟ್ಟಿರೋ ಈ ಎರಡು ಹೇಳಿಕೆಗಳಿಂದ ಇಂಡಿಯಾ ಬ್ಲಾಕ್ನಲ್ಲಿ ಕಾಂಗ್ರೆಸ್ನ ನಿಲುವು ಹಾಗೆ ಕಾರ್ಯನಿರ್ವಹಣೆ ಬಗ್ಗೆ ಅವರಿಗೆ ಅಸಮಾಧಾನ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಇನ್ನು ಮಮತಾ ಬ್ಯಾನರ್ಜಿ ಅವರು ಕಾಂಗ್ರೆಸ್ ಬಿಟ್ಟ ಮೇಲೆ ತೃಣಮೂಲ ಕಾಂಗ್ರೆಸ್ ಅನ್ನ ಸ್ಥಾಪಿಸಿದ್ರು ಅನ್ನೋದು ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ. ಕಾಂಗ್ರೆಸ್ ಅನ್ನ ಬಿಡೋದಕ್ಕೆ ಕಾರಣ ಬಂಗಾಳದ ಆಗಿನ ಎಡರಂಗ ಸರ್ಕಾರದ ವಿರುದ್ಧ ಧ್ವನಿಯನ್ನ ಎತ್ತಿದ್ದು. ಆದ್ರೆ ಕಾಂಗ್ರೆಸ್ ಮಾತ್ರ ಆಗ ಮೃದು ಧೋರಣೆಯನ್ನ ತೋರಿಸಿತ್ತು. ಬಂಗಾಳದ ಎಡಪಕ್ಷಗಳಂತೆ ಮಮತಾ ಕಾಂಗ್ರೆಸ್ ಅನ್ನ ನಾಶ ಮಾಡೋದಕ್ಕೆ ಯಾವುದೇ ಅವಕಾಶ ಬಿಟ್ಟಿಲ್ಲ. ಫಸ್ಟ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಮತಾ ಯಾವುದೇ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲೋದಕ್ಕೂ ಬಿಡಲಿಲ್ಲ. ಇನ್ನು ದ ಸೆಕೆಂಡ್ ಥಿಂಗ್, ಎಡಪಕ್ಷಗಳ ಹೆಲ್ಪಿಂದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ನಲ್ಲಿ ಅಭ್ಯರ್ಥಿ ಗೆದ್ರೂ ಮಮತಾ ಅವರನ್ನ ತಮ್ಮ ಪಕ್ಷಕ್ಕೆ ಸೇರಿಸಿಕೊಂಡ್ರು. ಇಂಡಿಯಾ ಬ್ಲಾಕ್ನಲ್ಲಿತ್ಕೊಂಡೇ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆ ಯಾವುದೇ ಹೊಂದಾಣಿಕೆಯನ್ನ ಮಾಡಿಕೊಳ್ಳಲಿಲ್ಲ ಅನ್ನೋದ್ರಿಂದ ಹಿಡಿದು ಕಾಂಗ್ರೆಸ್ ಮೇಲಿನ ಅವರ ಸಿಟ್ಟನ್ನ ಇಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಅವರು ಎಡಪಕ್ಷಗಳಂತೆ ಕಾಂಗ್ರೆಸ್ ಕೂಡ ಪಕ್ಕಕ್ಕೆ ಇಟ್ಟಿದ್ದಾರೆ. ಇನ್ನು 2021 ವಿಧಾನಸಭಾ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಅವರ ಪಕ್ಷಕ್ಕೆ 3ನೇ ಬಾರಿಗೆ ಸರ್ಕಾರ ರಚಿಸೋದಕ್ಕೆ ಅವಕಾಶ ಸಿಕ್ಕಾಗ ಮಮತಾ ಪ್ರತಿಪಕ್ಷಗಳ ಒಗ್ಗಟ್ಟಿಗೆ ಅಭಿಯಾನವನ್ನ ಶುರು ಮಾಡಿದ್ರು. ಪ್ರತಿಪಕ್ಷಗಳನ್ನ ಒಗ್ಗೂಡಿಸುವ ಅವರ ಪರಿಕಲ್ಪನೆಯಲ್ಲಿ ಕಾಂಗ್ರೆಸ್ ಎಲ್ಲೂ ಇರಲಿಲ್ಲ. ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಹಾಗೆ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಅವರನ್ನ ಮೀಟ್ ಮಾಡಿದ್ರು. ಮುಂಬೈಗೆ ಹೋದ್ಮೇಲೆ ಅವರು ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಹಾಗೆ ಶಿವಸೇನೆಯ ಮುಖ್ಯಸ್ಥ ಉದ್ಧವ್ ಠಾಕ್ರೆ ಅವರನ್ನ ಮೀಟ್ ಮಾಡಿದ್ರು. ದೆಹಲಿಯ ಆಮ್ ಆದ್ಮಿ ಪಕ್ಷದ ಸಂಚಾಲಕ ಮತ್ತು ಅಂದಿನ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರ ಜೊತೆ ಅನೇಕ ಮೀಟಿಂಗ್ಗಳನ್ನ ಕೂಡ ಮಾಡಿದ್ರು. ಇನ್ನು ಆರ್ಜೆಡಿ ಅಧ್ಯಕ್ಷ ಲಾಲು ಪ್ರಸಾದ್ ಯಾದವ್ ಅವರು ಮಮತಾ ಅವರನ್ನ ಸಹೋದರಿ ಅಂತ ಕರೀತಾರೆ. ಹೇಮಂತ್ ಸೊರೇನ್ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ರು. ಕಷ್ಟದ ಟೈಮ್ನಲ್ಲಿ ಹೇಮಂತ್ ಸೊರೇನ್ಗೆ ಹೆಲ್ಪ್ ಮಾಡಿದ್ರು. ಆದರೆ ಈ ಸಭೆಗಳಲ್ಲಿ ಕಾಂಗ್ರೆಸ್ ಬಗ್ಗೆ ಯಾವುದೇ ಪ್ರಸ್ತಾಪ ಬರಲೇ ಇಲ್ಲ. ಶರದ್ ಪವಾರ್ನಿಂದಾಗಿ ಈ ಯೋಜನೆ ಕಂಪ್ಲೀಟ್ ಆಗಲಿಲ್ಲ ಅನ್ನೋದು ವಾಸ್ತವ. ಅಂದು ಕಾಂಗ್ರೆಸ್ ರಹಿತ ಪ್ರತಿಪಕ್ಷಗಳ ಒಗ್ಗಟ್ಟಿನ ಮಾತು ಅರ್ಥಹೀನ ಅಂತ ಪವಾರ್ ಅವರೇ ಸ್ಪಷ್ಟವಾಗಿ ಹೇಳಿಕೊಂಡಿದ್ರು. ಇನ್ನು 2023ರಲ್ಲಿ ಬಿಹಾರದಲ್ಲಿ ಮಹಾ ಮೈತ್ರಿಕೂಟದ ನಾಯಕರಾಗಿದ್ದ ನಿತೀಶ್ ಕುಮಾರ್ ಪ್ರತಿಪಕ್ಷಗಳ ಒಗ್ಗಟ್ಟಿನತ್ತ ಹೆಜ್ಜೆ ಇಟ್ಟು ಮಮತಾ ಬ್ಯಾನರ್ಜಿ ಅವರನ್ನ ಮೀಟ್ ಮಾಡೋದಕ್ಕೆ ಕೋಲ್ಕತ್ತಾಗೆ ಹೋದಾಗ ಮಮತಾ ಅವರ ಸಲಹೆ ಮೇರೆಗೆ ವಿರೋಧ ಪಕ್ಷದ ನಾಯಕರ ಮೊದಲ ಸಭೆ ನಡೆಯಿತು. ಪಾಟ್ನಾ ಬಿಹಾರ ಚಳವಳಿಯ ನಾಡು, ಹಾಗಾಗಿ ಮೊದಲ ಸಭೆಯನ್ನ ಪಾಟ್ನಾದಲ್ಲೇ ನಡೆಸಬೇಕು ಅಂತ ಮಮತಾ ಹೇಳಿದ್ರು. ಆದರೆ ಇದರ ಹಿಂದೆ ರಾಜಕೀಯ ಕುತಂತ್ರ ಕೂಡ ಇತ್ತು. ದೆಹಲಿಯಲ್ಲಿ ಸಭೆ ಮಾಡಿದ್ರೆ ಕಾಂಗ್ರೆಸ್ ಪ್ರಾಬಲ್ಯ ಸಾಧಿಸುತ್ತೆ ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಪಾಟ್ನಾ ಸಭೆಯಲ್ಲಿ ಫಸ್ಟ್ ಟೈಮ್ ವಿರೋಧ ಪಕ್ಷದ ನಾಯಕರು ಒಗ್ಗಟ್ಟಾಗಿ ಕೂತ್ಕೊಂಡ್ರು. ನಾಮಕರಣದ ಟೈಮ್ ಬಂದಾಗ ಮಮತಾ ಮೊದಲು INDIA ಅನ್ನೋ ಹೆಸರನ್ನ ಸಪೋರ್ಟ್ ಮಾಡಿದ್ರು. ಇನ್ನು ಮಮತಾ ಬ್ಯಾನರ್ಜಿಗೆ ರಾಹುಲ್ ಸೋನಿಯಾ ಸ್ವಲ್ಪನೂ ಇಷ್ಟ ಇಲ್ಲ. ವಿರೋಧ ಪಕ್ಷದ ಮೈತ್ರಿಕೂಟದ ನಾಮಕರಣ ಸಮಾರಂಭದಲ್ಲೇ ಇದು ಸ್ಪಷ್ಟವಾಗಿ ಕಾಣಿಸ್ತು. ರಾಹುಲ್ ಬದಲಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನ ಪ್ರಧಾನಿ ಹುದ್ದೆಗೆ ಪ್ರಸ್ತಾಪ ಮಾಡಿದ್ದು ಮಮತಾ ಬ್ಯಾನರ್ಜಿ ಅವರೇ. ರಾಹುಲ್ ಗಾಂಧಿ ಅವರನ್ನ ಕಡೆಗಣಿಸೋ ಬಗ್ಗೆ ಕಾಂಗ್ರೆಸ್ನ ಯಾರೂ ಇಂತಹ ವಿಚಾರವನ್ನ ಯೋಚಿಸೋದಿಲ್ಲ ಅನ್ನೋದು ಎಲ್ರಿಗೂ ಗೊತ್ತು. ಇದು ಮಮತಾ ಬ್ಯಾನರ್ಜಿಯವರ ರಣತಂತ್ರ ಕೂಡ ಆಗಿತ್ತು. ಇದಕ್ಕೆ ಖರ್ಗೆ ಅವರು ಸಿದ್ಧರಾಗಿಲ್ಲ ಅನ್ನೋದು ಮಮತಾ ಅವರಿಗೆ ಗೊತ್ತಿದ್ದು ಬೇರೆ ಪಕ್ಷಗಳ ಸಹಕಾರದಿಂದ ಟೈಮ್ ಬಂದಾಗ ತಮ್ಮ ಹೆಸರನ್ನ ಮುಂದಿಡೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ಅವರ ಪ್ಲಾನ್ ಆಗಿತ್ತು. ಶುರುವಿನಲ್ಲೇ ಅಘೋಷಿತ ಸಮನ್ವಯಕಾರರ ಪಾತ್ರ ಮಾಡ್ತಾ ಇದ್ದ ನಿತೀಶ್ ಕುಮಾರ್ ಅವರಿಗೂ ಮಮತಾ ಹೆದರಿದ್ರು. ನಿತೀಶ್ ಅವರನ್ನ ಸಂಯೋಜಕರನ್ನಾಗಿ ಮಾಡೋದಕ್ಕೆ ಮಮತಾ ರಿಜೆಕ್ಟ್ ಮಾಡಿದ್ರು.
ವರ್ಚುವಲ್ ಮೀಟಿಂಗ್ನಲ್ಲಿ ರಾಹುಲ್ ಗಾಂಧಿ ನಿತೀಶ್ ಕುಮಾರ್ ಅವರಿಗೆ ಇದನ್ನ ಹೇಳಿದಾಗ ಅವರು ಇಂಡಿಯಾ ಬ್ಲಾಕ್ಗೆ ವಿದಾಯ ಹೇಳೋದೇ ಉತ್ತಮ ಅಂತ ಭಾವಿಸಿದ್ರು. ಮಮತಾ ಬ್ಯಾನರ್ಜಿ ಅವರು ಅಖಿಲೇಶ್ ಯಾದವ್ ಅವರ ಜೊತೆ ಚೆನ್ನಾಗಿ ಹೊಂದ್ಕೊಳ್ತಾರೆ. ಅಖಿಲೇಶ್ ಕೋಲ್ಕತ್ತಾಗೆ ಹೋದಾಗ್ಲೆಲ್ಲ ಮಮತಾ ಅವರನ್ನ ಮೀಟ್ ಮಾಡದೆ ವಾಪಸ್ ಬರೋದಿಲ್ಲ. ಜಾರ್ಖಂಡ್ ಸಿಎಂ ಹೇಮಂತ್ ಸೊರೇನ್ ಅವರ ಜೊತೆ ಮಮತಾ ಅವರ ಸಂಬಂಧವನ್ನ ಮಮತಾ ಅವರ ಪ್ರಮಾಣ ವಚನದ ಸಮಾರಂಭದಲ್ಲೇ ಭಾಗವಹಿಸಿದ್ರು ಅನ್ನೋ ಅಂಶದಿಂದ ಗೊತ್ತು ಮಾಡಿಕೊಳ್ಳಬಹುದು. ಅದೇನೇ ಆಗಿದ್ರೂ ಅಖಿಲೇಶ್ ಕಾಂಗ್ರೆಸ್ಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡೋ ಮನಸ್ಥಿತಿಯಲ್ಲಿ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಇನ್ನು ಚುನಾವಣಾ ಟೈಮ್ನಲ್ಲಿ ಸೀಟು ಹಂಚಿಕೆಯಾಗಲಿ ಅಥವಾ ಸಂಸತ್ನಲ್ಲಿ ಆಸನ ವ್ಯವಸ್ಥೆಯಾಗಲಿ ಅಖಿಲೇಶ್ ಕಾಂಗ್ರೆಸ್ ವಿರುದ್ಧ ಕಠಿಣ ಧೋರಣೆಯನ್ನ ಅನುಸರಿಸಿಕೊಂಡು ಬರ್ತಿದ್ದಾರೆ. ಬಿಹಾರದಲ್ಲಿ ಆರ್ಜೆಡಿ ಕೂಡ ಕಾಂಗ್ರೆಸ್ ಅನ್ನ ಹೊರೆ ಅಂತ ಪರಿಗಣಿಸಲಾಗಿದೆ. ಹೀಗಾಗಿ ಮಮತಾಗೆ ತೇಜಸ್ವಿ ಯಾದವ್ ಬೆಂಬಲ ಸಿಗಬಹುದು. ಅರವಿಂದ್ ಕೇಜ್ರಿವಾಲ್ ಮತ್ತು ಉದ್ಧವ್ ಠಾಕ್ರೆ ಅವರ ಜೊತೆ ಮಮತಾ ಚೆನ್ನಾಗಿ ಹೊಂದ್ಕೊಳ್ತಾರೆ. ಇಂಡಿಯಾ ಬ್ಲಾಕ್ನ ನಾಯಕತ್ವಕ್ಕೆ ಮಮತಾ ಒಪ್ಪಿಗೆ ಕೊಡ್ತಾ ಇದ್ರೆ ಖಂಡಿತವಾಗಿ ಈ ರಾಜಕೀಯ ಪಾತ್ರಗಳ ನಂಬಿಕೆ ಅವರ ಮನಸ್ಸಲ್ಲಿ ಇದ್ದ ಹಾಗೆ ಕಾಣಿಸುತ್ತೆ. ಹೀಗಿರುವಾಗ ನಾನು ಇಂಡಿಯಾ ಮೈತ್ರಿಕೂಟ ರಚಿಸಿದ್ದೆ, ಈಗ ಅದನ್ನ ನಿರ್ವಹಿಸೋದು ಮುನ್ನಡೆಸೋರಿಗೆ ಬಿಟ್ಟಿದ್ದು, ಅವರು ಸರಿಯಾದ ಪ್ರದರ್ಶನ ನೀಡೋದಕ್ಕಾಗದೇ ಇದ್ರೆ ನಾನ್ ತಾನೇ ಏನ್ ಮಾಡಬಹುದು, ಎಲ್ಲರನ್ನೂ ಜೊತೆಯಲ್ಲೇ ಕರ್ಕೊಂಡು ಹೋಗ್ಬೇಕು ಅಂತ ನಾನು ಹೇಳ್ತೀನಿ ಅಂತ ಪರೋಕ್ಷವಾಗಿ ಕಾಂಗ್ರೆಸ್ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಅವಕಾಶ ಕೊಟ್ರೆ ನಾನು ಮೈತ್ರಿಕೂಟದ ಸುಗಮ ಕಾರ್ಯನಿರ್ವಹಣೆಯನ್ನ ನಡೆಸ್ಕೊಂಡು ಹೋಗ್ತೀನಿ. ನಾನು ಪಶ್ಚಿಮ ಬಂಗಾಳದ ಹೊರಗಡೆ ಹೋಗೋದಕ್ಕೆ ಬಯಸೋದಿಲ್ಲ, ಆದ್ರೆ ನಾನು ಅದನ್ನ ಇಲ್ಲಿಂದಾನೇ ನಿರ್ವಹಿಸಬಹುದು ಅಂತ ಇಂಡಿಯಾ ನಾಯಕತ್ವದ ವಿಚಾರದ ಬಗ್ಗೆ ಮಮತಾ ರಿಯಾಕ್ಟ್ ಮಾಡಿರೋದು ಈಗ ಒಂದ್ ರೀತಿ ಹೊಸ ಚರ್ಚೆಗೆ ಕಾರಣವಾಗ್ತಾ ಇದೆ. ಈ ವಿಚಾರ ಬರ್ತಿದ್ದ ಹಾಗೇನೆ ಮಮತಾ ಬ್ಯಾನರ್ಜಿ ನಾಯಕತ್ವಕ್ಕೆ ಸಮರ್ಥರಾಗಿದ್ದಾರೆ ಅಂತ ಎನ್ಸಿಪಿಯ ಮುಖ್ಯಸ್ಥ ಶರದ್ ಪವಾರ್ ಕೂಡ ಹೇಳ್ಕೊಂಡಿದ್ದಾರೆ. ಮಮತಾ ಬ್ಯಾನರ್ಜಿ ಅವರು ದೇಶದ ಸಮರ್ಥ ನಾಯಕರಲ್ಲಿ ಒಬ್ರು. ಇಂಡಿಯಾ ಮೈತ್ರಿಕೂಟದ ನಾಯಕತ್ವದ ಬಗ್ಗೆ ಮಾತನಾಡೋ ಹಕ್ಕು ಅವರಿಗಿದೆ. ಹಾಗೆ ಪ್ರಜ್ಞಾವಂತ ಸಂಸದರನ್ನ ಅವರು ಸಂಸತ್ತಿಗೆ ಕಳಿಸಿದ್ದಾರೆ ಅಂತಾನೂ ಶರದ್ ಪವಾರ್ ಹೇಳಿದ್ದಾರೆ. ಇದರ ಜೊತೆಗೇನೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಇಂಡಿಯಾ ಮೈತ್ರಿಕೂಟದ ಪ್ರಮುಖ ಪಾರ್ಟ್ನರ್ ಆಗಬೇಕು ಅಂತ ನಾವು ಬಯಸ್ತೀವಿ. ಶೀಘ್ರದಲ್ಲೇ ಈ ಸಂಬಂಧ ಅವರ ಜೊತೆ ಮಾತುಕತೆ ನಡೆಸೋದಕ್ಕೆ ಕೋಲ್ಕತ್ತಾಗೆ ಹೋಗ್ತೀವಿ ಅಂತಾನೂ ಶಿವಸೇನೆಯ ನಾಯಕ ಸಂಜಯ್ ರಾವುತ್ ಹೇಳಿಕೆಯೊಂದನ್ನ ಕೊಟ್ಟಿದ್ದಾರೆ. ಅಂದ್ರೆ ಇಂಡಿಯಾ ಮೈತ್ರಿಕೂಟ ಮುನ್ನಡೆಸೋದಕ್ಕೆ ಸಿದ್ಧ ಅಂತ ದೀದಿ ಹೇಳಿದ ಹಿನ್ನೆಲೆಯಲ್ಲೇ ಸಂಜಯ್ ರಾವುತ್ ಅವರು ತಮ್ಮ ಅಭಿಪ್ರಾಯವನ್ನ ಇಲ್ಲಿ ತಿಳಿಸಿದ್ದಾರೆ. ಆದರೆ ಇದನ್ನ ಕಾಂಗ್ರೆಸ್ ನಾಯಕರು ಯಾವ ರೀತಿ ಪರಿಗಣಿಸ್ತಾರೆ? ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಹಾಗೆ ಸೋನಿಯಾ ಗಾಂಧಿ ಅವರು ಈ ವಿಚಾರದಲ್ಲಿ ಏನಾದ್ರೂ ಹಸ್ತಕ್ಷೇಪವನ್ನ ಮಾಡ್ತಾರಾ? ಮಮತಾ ಬ್ಯಾನರ್ಜಿ ಅವರಿಗೇನೆ ಇಂಡಿಯಾ ಮೈತ್ರಿಕೂಟದ ನಾಯಕತ್ವ ಕೊಡೋದಕ್ಕೆ ಒಪ್ತಾರಾ ಇಲ್ವಾ? ಅಥವಾ ಈ ವಿಚಾರ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಬಂದ ಮೇಲೆ ಏನಾದ್ರೂ ಇಂಡಿಯಾ ಮೈತ್ರಿಕೂಟದಿಂದ ಮಮತಾ ಬ್ಯಾನರ್ಜಿ ಹೊರ ಹೋಗ್ತಾರಾ? ಇಂಡಿಯಾ ಮೈತ್ರಿಕೂಟದಲ್ಲಿ ದೊಡ್ಡ ಬಿರುಕು ಉಂಟಾಗುತ್ತಾ? ಕಾದು ನೋಡೋಣ.